ಹಾಯ್ ಹಲೋ. ನಾನು ಡೈಲಿ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಟಿಪ್ಸು, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟ್ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದೆ. ಫಾರ್ ಎ ಚೇಂಜ್ ನಾನಿವತ್ತು ನನ್ನ ಪರ್ಸ್ನಲ್ ವೀಡಿಯೋ ಮಾಡೋಣ ಅಂತ, ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ 2 ಪ್ರೆಗ್ನೆನ್ಸೀಸ್ ಬಗ್ಗೆ, ನಾನು ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಏನು ಡಿಫ್ರೆನ್ಸ್ ಇತ್ತು, ಏನೇನೆಲ್ಲ ನಾನು ಚಾಲೆಂಜಸ್ ಫೇಸ್ ಮಾಡಿದೆ, ಏನು ಮೂಡ್ ಸ್ವಿಂಗ್ಸ್ ಇತ್ತ, ಹೆಂಗೆ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹಾಕೋ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಾನು Feb 9 ಲಾಸ್ಟ್ ಪೀರಿಯಡ್ ಆಗಿದ್ದು, ಮತ್ತು March 11 ಹಾಗೆ ನಾನು ಚೆಕ್ ಮಾಡಿದೆ. ಸ್ವಲ್ಪ ಡಾರ್ಕ್ ಲೈನ್ ಬಂತು, ಮತ್ತು 2 ಡೇಸ್ ಬಿಟ್ಟು ಚೆಕ್ ಮಾಡಿದಾಗ ಫುಲ್ ಡಾರ್ಕ್ ಲೈನ್ ಬಂತು. ಫಸ್ಟ್ ಲೈಟ್ ಲೈನ್ ಬಂದಿತ್ತು, ಮತ್ತು ಡಾರ್ಕ್ ಲೈನ್ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಸೊ ಅದರಿಂದ ಫುಲ್ ಖುಷಿ ಆಯಿತು. ನಾನು ಬೆಂಗಳೂರಲ್ಲಿದ್ದೆ ಆಗ, ನಾನು ನಮ್ಮ ಹಸ್ಬೆಂಡು. ನನಗೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಏನೇ ತಿಂದ್ರೂ ವಾಮಿಟ್ ಆಗ್ತಿರಲಿಲ್ಲ. ವಾಮಿಟ್ ಬರೋ ಥರ ಸೆನ್ಸೇಷನ್ ಆಗ್ತಿತ್ತು. ಏನೇ ತಿನ್ನೋಕ್ಕೋದ್ರೂ ಸೇರ್ತಾ ಇರಲಿಲ್ಲ, ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ತಿಂದರೆ ವಾಮಿಟ್ ಆಗ್ತಿರಲಿಲ್ಲ, ಬಟ್ ವಾಮಿಟ್ ಬರೋಂಗೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವಲ್ಲಿ ಮದರ್ಹುಡ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಚೆಕ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಮತ್ತೆ ನಾನು ಊರಿಗೆ ಬಂದುಬಿಟ್ಟೆ ಅಮ್ಮ ಮನೆಗೆ. ಮತ್ತು ಇಲ್ಲಿ ಬಂದಮೇಲೂ ಅಷ್ಟೇ 1-2 ಮಂತ್ಸು ಅದೇ ಥರ ವಾಮಿಟ್ ಬರೋಂಗೆ ಆಗ್ತಾಯಿತ್ತು, ಬರ್ತಾ ಇರಲಿಲ್ಲ. ಏನಾದರೂ ತಿಂದರೆ ಆಗ್ತಾಯಿರಲಿಲ್ಲ, ಎಸ್ಪೆಷಲಿ ಅನ್ನ ತಿಂದರೆ ವಾಮಿಟ್ ಬರೋಂಗೆ ಆಗ್ತಿತ್ತು. ನಾನು ಇಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಚೆಕ್ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿತ್ತು. ಹಾರ್ಟ್ ಬೀಟ್ ಚೆಕಪ್ ಹೋಗಿದ್ವಿ, 1 ಮಂತ್ ಆದಮೇಲೆ ಹೋಗಿದ್ವಿ. ಹಾರ್ಟ್ ಬೀಟು ಎಲ್ಲ ಬಂದಿತ್ತು, ಫುಲ್ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತು. ಮತ್ತು ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಬರ್ಕೊಟ್ರು ಡಾಕ್ಟ್ರು. ಅದ್ರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ, ವಾಮಿಟ್ ಬರದೇ ಇರಲಿ ಅನ್ನೋದಕ್ಕೆ ಒಂದು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು. ನಾನೇನು ಆ ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊತಿರ್ಲಿಲ್ಲ, 1-2 ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ 4th to 5th ಮಂತ್ಗೆ ಸ್ವಲ್ಪ ವಾಮಿಟ್ ಎಲ್ಲ ಕಡಿಮೆ ಆಯಿತು. ವಾಮಿಟ್ ಆಗ್ತಾ ಇರಲಿಲ್ಲ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಕಡಿಮೆ ಆಯಿತು, ಎಲ್ಲ ತಿಂತಿದ್ದೆ. ಬಟ್ ಆವಾಗ 4th ಮಂತಲ್ಲೇ ನನಗೆ ನವೆ ಸ್ಟಾರ್ಟ್ ಆಯಿತು, ಫುಲ್ ಇಚ್ಚಿಂಗ್ ಎಲ್ಲ. ಫೇಸ್, ಎಸ್ಪೆಷಲಿ ಫೇಸ್ ಅಂತೂ ಸದ್ಯ ಇರಲಿಲ್ಲ. ಒಂದು ಫೇಸ್ ಅಂದ್ಬಿಟ್ಟು ಎಲ್ಲ ಕಡೆ ಫುಲ್ ಬಾಡಿ ಇಚ್ಚಿಂಗು. ಕೈಯಲ್ಲೆಲ್ಲ ಇನ್ನೂ ಮಾರ್ಕ್ಸು ಲೈಟಾಗಿ ಹಾಗೆ ಇದೆ, ಕಾಣಿಸಲ್ಲ. ಬಟ್ ಫುಲ್ ಅವಾಗಂತೂ ಎಲ್ಲಿ ಪರ್ಚದಲ್ಲಿ ಬ್ಲೀಡಿಂಗ್ ಎಲ್ಲ ಬರ್ತಿತ್ತು, ಬ್ಲಡ್ ಬರ್ತಿತ್ತು. ಎಲ್ಲಿ ಪರ್ಸ್ಕೊಂಡು ಎಲ್ಲಿ ನವೆಗೆ ಬ್ಲಡ್ ಬರ್ತಿತ್ತು. ಟಿಲ್ ನನಗೆ 9th ಮಂತ್ ಕಂಪ್ಲೀಟಾಗಿ ಆ ಮಗು ಹುಟ್ಟೋವರೆಗೂ ಹಿಚ್ಚಿಂಗೆಲ್ಲ ಹಾಗೆ ಇತ್ತು. ಅದು ನಾನು ಡಾಕ್ಟ್ರೂ ಕ್ಯಾಲಮೈನ್ ಲೋಷನ್ನು ಬರ್ಕೊಟ್ಟಿದ್ರು. ಕ್ಯಾಲಮೈನ್ ಲೋಷನ್ ಬರ್ಕೊಟ್ರು, 2 ಥರ ಲೋಷನ್ ಏನೋ ಬರ್ಕೊಟ್ರು, ಆಗಲಿಲ್ಲ. ಆ ಥರ ನೋವೇನೇ ಇತ್ತು. ಮತ್ತು ಸ್ಕಿನ್ ಡಾಕ್ಟ್ರಿಗೆ ರೆಫರ್ ಮಾಡಿದ್ರು. ಸ್ಕಿನ್ ಡಾಕ್ಟ್ರೂ ಟ್ಯಾಬ್ಲೆಟ್ ಮತ್ತು ಅವರು 1-2 ಥರ ಕ್ರೀಮ್ ಎಲ್ಲ ಬರ್ಕೊಟ್ರು. ಏನು ಹಚ್ಚಿದ್ರು ನಂಗೆ ಹೋಗಲೇ ಇಲ್ಲ. ಮತ್ತು ಬೇವಿನ ಸೊಪ್ಪು, ಅರಿಶಿನ ಎಲ್ಲ ಹಚ್ಕೊಂಡೆ, ಆದ್ರೂ ಹೋಗಲಿಲ್ಲ. ಫುಲ್ ನನ್ನದು ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಫುಲ್ಲು 4th ಮಂತಿಂದ ಫುಲ್ ನವೆ ಇತ್ತು. ಅದೊಂದೇ ನಂಗೆ ಇರಿಟೇಷನು. ಇನ್ನು ಸುಸ್ತು ಆ ಥರ ಏನೂ ನಂಗೆ ಪ್ರಾಬ್ಲಮ್ಸ್ ಇರಲಿಲ್ಲ. ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿದ್ದೆ. ನವೆ ಒಂದೇ ನೈಟು ನಿದ್ದೆ, ನವೆಗೋಸ್ಕರ ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ನವೆ ಮರೆತು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತಿತ್ತು. 9th ಮಂತು 10th ಮಂತು ನವೆಂಬರ್ 9th ಬೀಳ್ತಾಯಿತ್ತು. ಬಟ್ November 3 ನನಗೆ ಡಿಲಿವರಿ ಆಗಿದ್ದು. November 2 ಹಂಗೆ ನಾವು ಹೋಗಿದ್ವಿ ಹಾಸ್ಪಿಟಲ್ಗೆ. ಸ್ವಲ್ಪ ಸ್ಟೊಮಕ್ ಪೇಯ್ನು, ಬ್ಯಾಕ್ ಪೇಯ್ನ್ ಇತ್ತು ಅಂತ ಹೋದ್ವಿ. ಆಗ ಏನೋ ಟೆಸ್ಟ್ ಮಾಡಿದ್ರು, ಗ್ರಾಫ್ ಥರ ಲೈನ್ ಬರುತ್ತೆ, ಇದು ಸ್ಟ್ಯಾಗ್ನೆಂಟ್ ಬಂದರೆ ಅದು ಫಾಲ್ಸ್ ಪೇಯ್ನ್ ಅಂತ, ವೇರಿಯೇಷನ್ ಬಂದರೆ ಅದು ಪ್ರೆಗ್ನೆನ್ಸಿ ಪೇಯ್ನ್ ಅಂತ. ನನಗೆ ವೇರಿಯೇಷನ್ನೇ ಬಂದಿತ್ತು. ಅವ್ರು ಹೇಳಿದ್ರು ಡಾಕ್ಟರು. ಮಧ್ಯಾಹ್ನ ಹೋಗಿದ್ವಿ ನಾವು ಹಾಸ್ಪಿಟಲ್ಗೆ November 2. ನೈಟ್ ಬನ್ನಿ, ಇದೇ ಥರ ನೋವಿದ್ದರೆ ನೋಡೋಣ ಅಂತ ಹೇಳಿದ್ರು. ಡೆಲಿವರಿ ಪೇಯ್ನು ಇದು ಮಾಡಬೇಕು ಅಂತ, ಚೆಕ್ ಮಾಡಬೇಕು ಅಂತ.
ನೈಟ್ಗೂ ಹಂಗೆ ಇರೋಕ್ಕಾಗಲಿಲ್ಲ. ಮತ್ತು ನೈಟು ಸಂಜೆ 7:30 ಹಂಗೆ ಹೋದ್ವಿ ನಾವು. ಹೋಗ್ಬಿಟ್ಟು ಅವ್ರು ಹೇಳಿದ್ರು ಪ್ರೆಗ್ನೆನ್ಸಿ ಪೇನು ಆಪ್ರೇಷನ್ ಅಂತ. ನಾವು ಹೇಳಿದ್ವಿ ಅದೇ ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ. ಸೊ ನೈಟೆಲ್ಲ ಇಂಜೆಕ್ಷನ್ನು ಮತ್ತು ಗ್ಲೂಕೋಸ್ ಕೊಟ್ಟು ಅವರು ವೆಯ್ಟ್ ಮಾಡಿದ್ವಿ. ಬಟ್ ಏನೂ ಯೂಸ್ ಆಗಲಿಲ್ಲ. ಮತ್ತು November 3 10:25 ಹಂಗೆ ನನಗೆ ಸಿಸೇರಿಯನ್ ಆಯಿತು. ಗಂಡು ಮಗು ಆಯಿತು. ಮಗು ಹುಟ್ಟಿದ ತಕ್ಷಣ ನಂಗೆ ನೋವೇ ಎಲ್ಲ ಸ್ಟಾಪ್ ಆಗಿದ್ವಿ. ಡೆಲಿವರಿ ಪೇನ್ ಅಂತೂ ಹೆವಿ ಕಷ್ಟ, ಜೀವ ಹೋಗಿ ಬಂದಂಗೆ ಆಗುತ್ತೆ. ಅದಾದಮೇಲೆ ಇವಾಗ ಒಬ್ಬೊಬ್ರು ಹೇಳ್ತಾರಲ್ಲ, ಅದು ಪ್ಲಾಸೆಂಟಾ ಪೊಸಿಷನ್ನು ಆ್ಯಂಟೀರಿಯರ್ ಇದ್ದರೆ ಹೆಣ್ಮಗು, ಪೋಸ್ಟೀರಿಯರ್ ಇದ್ದರೆ ಹೆಣ್ಮಗು, ಆ ಥರ ಏನೂ ಇಲ್ಲ ವ್ಯೂವರ್ಸ್. ಆ ಥರ ಎಲ್ಲ ಸುಮ್ಮನೆ ಸುಳ್ಳು ಅಷ್ಟೇ. ಬೇಸ್ಡ್ ಆನ್ ಡಿಪೆಂಡ್ ಅಪಾನ್ ಕ್ರೋಮೋಸೋಮ್ಸ್ ಅಷ್ಟೇ ಅದು ಡಿಪೆಂಡ್ ಆಗಿರೋದು, ಗಂಡ ಹೆಣ್ಣು ಅಂತ. ಇದು ಆ್ಯಂಟೀರಿಯರ್ ಪೊಸಿಷನ್ನು, ಇದು ಪೋಸ್ಟೀರಿಯರ್ ಪೊಸಿಷನ್ನು, ಆ ಥರ ಏನೂ ಇಲ್ಲ. ನನಗೆ ಇಬ್ಬರು ಗಂಡು ಮಕ್ಕಳೇ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಟೀರಿಯರ್ ಪೊಸಿಷನ್ ಇತ್ತು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪೋಸ್ಟೀರಿಯರ್, ಬಟ್ ಇಬ್ಬರು ಗಂಡು ಮಕ್ಕಳೇ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನನಗೆ ಹೆಣ್ಮಗು ಆಗುತ್ತೇನೋ ಸೆಕೆಂಡ್ಸು ಅಂತ ತುಂಬ ನಂಬಿದ್ದೆ. ಬಟ್ ನನಗೆ ಗಂಡು ಮಗುನೇ ಆಗಿತ್ತು. ಮತ್ತು ಇಷ್ಟೆಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫೇಸ್ ಮಾಡಿದ್ದು. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗನಿಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಯಿತು. ಅದಾದಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನು ನವ್ವೆ ಪ್ರಾಬ್ಲಮ್ ಅಂತೂ ಇರಲೇ ಇಲ್ಲ. ಅದಕ್ಕೂ ಇದಕ್ಕೂ ಸಿಮ್ಟಮ್ಸ್ ಎಲ್ಲ ನಂಗೆ ಡಿಫ್ರೆಂಟು. ನವ್ವೆ ಪ್ರಾಬ್ಲಮ್ ಇರಲೇ ಇರಲಿಲ್ಲ. ಆದರೂ ಗಂಡು ಮಗು. ಒಬ್ಬೊಬ್ರು ಹೇಳ್ತಾರೆ ಸೇಮ್ ಸಿಮ್ಟಮ್ಸು ಡಿಫ್ರೆಂಟ್ ಇದ್ದರೆ ಡಿಫ್ರೆಂಟ್ ಏನೋ ಅಂತ. ಏನು ಅಂಥದ್ದೇನೂ ಇಲ್ಲ. ನಂಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಸೆನ್ಸೇಷನ್ನು ಇರಲಿಲ್ಲ, ನವ್ವೇ ಇರಲಿಲ್ಲ. ಫಸ್ಟು ಒಂದು 5 ಮಂತ್ಸು ನನಗೇನೂ ಪ್ರಾಬ್ಲಮ್ ಅನಿಸ್ಲಿಲ್ಲ, ಚೆನ್ನಾಗೆಲ್ಲ ತಿಂದ್ಕೊಂಡು ಇದ್ದೆ. 5 ಮಂತ್ಸ್ ಆದಮೇಲೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ನಲ್ಲ, ಜಾಸ್ತಿ ಹೊತ್ತು ಕೂತಿರ್ತಿದ್ದೆ. ಅದಕ್ಕೋಸ್ಕರ ಫುಲ್ ಸೊಂಟ ನೋವು ಬರ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಏನು ಕಾಲು ನೋವು ಬರ್ತಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕಾಲು ನೋವು ಜಾಸ್ತಿ ಇತ್ತು, ಕಾಲು ನೋವು ಬರ್ತಿತ್ತು ಅಷ್ಟೇ. ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನಾನು 8th ಮಂತ್ವರೆಗೂ ಕೆಲಸ ಪುಷ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಮಾಡಿದೆ. ಫುಲ್ ಕಾಲು ನೋವು, ಸೊಂಟ ನೋವು. ಅದಕ್ಕೋಸ್ಕರ ನಾನು 8th ಮಂತಲ್ಲಿ ಜಾಬು ಫುಲ್ ರಿಸೈನ್ ಮಾಡಿದೆ, ಮಾಡೋಕ್ಕಾಗಲ್ಲ ಅಂತ. ಇದರಲ್ಲಿ ನನಗೆ ರೆಕಾರ್ಡ್ಸಲ್ಲೆಲ್ಲ ಪೋಸ್ಟೀರಿಯರ್ ಅಂತ ಬಂತು. ಮತ್ತು ಇನ್ನೂ ಏನೋ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಚೇಂಜ್ ಇತ್ತು. ಅದಕ್ಕೆ ನಾನು ಹೆಣ್ಮಗುನೇ ಆಗುತ್ತೇನೋ ನನಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಆಗಿಲ್ಲ, ಗಂಡು ಮಗುನೇ ಆಯಿತು ಅಂತ ಏನು ಬೇಜಾರಿಲ್ಲ, ಖುಷಿನೇ ಇದೆ. ಮತ್ತು ಇದರಲ್ಲಿ 8th ಮಂತಲ್ಲಿ ನಾನು ಕೆಲಸ ಬಿಟ್ಟೆ, ಆರಾಮಾಗಿ 1 ಮಂತು ರೆಸ್ಟ್ ಮಾಡೋಣ ಚೆನ್ನಾಗಿ. ಇಷ್ಟು ದಿನ ಕೆಲಸ ಮಾಡಿದ್ದೀನಿ. ಫುಲ್ ಸೊಂಟ ನೋವು, ಕೈ ನೋವು, ಸೊಂಟ ಬೆನ್ನು ಹೆವಿ ಪೇನ್ ಇತ್ತು ನನಗೆ, ಕಾಲು ನೋವು ಅಂತ ಕೆಲಸ ಬಿಟ್ಟೆ. ಏನು ಮಾಡೋದು ಆವಾಗ? October 5th ಹಂಗೆ ನಮ್ಮ ಅಪ್ಪ ಅಮ್ಮಂಗೆ ಮೈನರ್ ಆಕ್ಸಿಡೆಂಟ್ ಆಯಿತು. ಸೊ ಆಗ ನಮ್ಮ ಅಜ್ಜಿ ನಮ್ಮ ಆಂಟಿ ಇದ್ದರು, ಸ್ವಲ್ಪ ಕೆಲಸ ಮಾಡಿಕೊಡ್ತಿದ್ರು, ಇಲ್ಲ ಅಂತಲ್ಲ. ಅದಾದಮೇಲೆ ಒಂದು 15 ಡೇಸ್ ಆದಮೇಲೆ, ಅವರು ಎಷ್ಟು ದಿನ 15 ಡೇಸ್ ಆದಮೇಲೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 8th ಮಂತಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತಿದ್ದೆ. ಸೊ ಎಲ್ಲ ಮಾಡಿರೋದ್ರಿಂದ ನಂಗೆ ಬೇಗ ಡೆಲಿವರಿ ಆಯಿತು ಅಂತ ಅನಿಸ್ತು. ಆವಾಗ ಫುಲ್ ನೋವು ಬರ್ತಿತ್ತು ನನಗೆ, ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ತಿದ್ದೆ, ಅದಕ್ಕೆ ಫುಲ್ ನೋವು ಬಂದಿತ್ತು. ನಾನು ಇನ್ನು 9th ಮಂತ್ಗೆ November 1st ಏನೋ ಬಿದ್ದಿದ್ದಷ್ಟೇ. 9th ಮಂತ್ಗೆ ಬಿದ್ದಿದ್ದು November 1st. ನಾನು ಫುಲ್ ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದು. ಬಟ್ ಏನು ಮಾಡೋದು, ಫುಲ್ ಪೇಯ್ನ್ ಬಂದಿತ್ತು. November 12th ಹಂಗೆ ನಂಗೆ ಫುಲ್ ಪೇಯ್ನ್ ಬಂದಿತ್ತು, ಇರೋಕ್ಕಾಗ್ತಿರ್ಲಿಲ್ಲ. ಬಟ್ ಆದರೂ ಟ್ರೈ ಇರೋಣ ಅಂತಲೇ ಅಂದ್ಕೊಂಡು ಇದ್ದೆ. ಏನು ಗೊತ್ತಾ, ನೀವು ಲಾಸ್ಟಲ್ಲಿ ಜಾಸ್ತಿ ನಿಂತ್ಕೊಂಡೇ ಕೆಲಸ ಮಾಡೋದು. ಲಾಸ್ಟ್ ಟ್ರೈಮಿಸ್ಟರಲ್ಲಿ ಹುಷಾರಾಗಿರಬೇಕು. ಫುಲ್ ಗಂಟೆಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡೋದು, ಬಗ್ಗೋದು, ಎದ್ದೋಳೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಕಂಟಿನ್ಯೂಸ್ ಕೆಲಸ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅದರಿಂದನೇ ನನಗೆ ಬೇಗ ಡೆಲಿವರಿ ಆಯಿತು ಅಂತ ನನಗೆ ಅನಿಸ್ತಿತ್ತು. ಸೊ November 13th 9th ಮಂತ್ಗೆ ಬಿದ್ದು 13 ಡೇಸ್ಗೆಲ್ಲ ನನ್ನ ಮಗ ಹುಟ್ಟಿದ್ದು.
2.9 kg ಇದ್ದ ಆದರೂ ನನ್ನ ಮಗ ಚೆನ್ನಾಗೇ ಇದ್ದ. ಅವರು ಫುಲ್ಲು ನಾನು ನವೆಂಬರ್ ಸುಮ್ಮನೆ ಚೆಕ್ ಮಾಡಿಸ್ಕೊಬರೋಣ ಯಾಕೋ ಇಷ್ಟು ಬೆನ್ನೋವು ಅಂತ ನವೆಂಬರ್ 13 ನಾನು ನಮ್ಮ ಹಸ್ಬೆಂಡ್ ಮಾತ್ರ ಹೋಗಿದ್ದು ಹಾಸ್ಪಿಟಲ್ಗೆ. ಹೋದರೆ ಅವರೇನು ನೋಡಿಲ್ಲ, ಇದು ಏನಪ್ಪ ಎಲ್ಲ ಚೆಕ್ ಮಾಡಿಬಿಟ್ಟು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಏನೂ ಕೇಳಲೇ ಇಲ್ಲ, ವೀಲ್ಚೇರಲ್ಲಿ ಕೂರಿಸ್ಬಿಟ್ರು. ಡೈರೆಕ್ಟು ನನಗೆ ಆಪ್ರೇಷನ್ ರೂಮ್ಗೆ ಕರ್ಕೊಂಡು ಹೊರ್ಟೋದ್ರು. ಎಮರ್ಜೆನ್ಸಿ ಅಂತ ಕರ್ಕೊಂಡು ಹೊರ್ಟೋದ್ರು. ನಂಗೆ ಫುಲ್ ಭಯ ಆಗಿತ್ತು. ಮತ್ತು ಆಪ್ರೇಷನ್ ರೂಮಲ್ಲಿ ಸ್ವಲ್ಪ ಸಿಸ್ಟರ್ಸ್ ಎಲ್ಲ ಹೇಳಿದ್ರು, ಏನಾಗಲ್ಲ, ಕೂಲಾಗಿರಿ ಅಂತ ಹೇಳ್ಬಿಟ್ಟು. ಹೋಗಿದ್ದು ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಡೆಲಿವರಿ ಆಪ್ರೇಷನ್ ಮಾಡಿತ್ತು, ಗಂಡು ಮಗು ಅಂತ ಹೇಳಿದ್ರು. ಮತ್ತು ಹಾಗೆ ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಕೊಬಿಟ್ಟೆ. ಡಾಕ್ಟರ್ ಹೇಳಿದ್ರು ಇನ್ನು 3 months ಬಿಟ್ಕೊಂಡು ಮಾಡೋಣ ಅಂತ. ಇಲ್ಲ ಇವಾಗೇ ಮಾಡಬೇಕಾ, ಇಲ್ಲ ನಾನು ಇವಾಗೇ ಮಾಡಿಬಿಡಿ ಅಂತ ಹೇಳಿಬಿಟ್ಟೆ. ಸೊ ಇಷ್ಟು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಇದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ನಂಗೆ ಅಂಥ ಏನು ಸಿಮ್ಟಮ್ಸ್ ಇರಲಿಲ್ಲ, ಅಂದರೆ ಸುಸ್ತು ಆ ಥರ ಏನಿರಲಿಲ್ಲ, ನವ್ವೆ ಸುಸ್ತು ವಾಮಿಟ್ಸು ಆ ಥರ ಏನಿರಲಿಲ್ಲ. ಬಟ್ ಲಾಸ್ಟಲ್ಲಿ ಅದೇ ಕೆಲಸ ಮಾಡಿರೋದ್ರಿಂದ, ಜಾಸ್ತಿ ಹೊತ್ತು ಸ್ಟ್ಯಾಂಡಿಂಗ್ ಮಾಡಿ ಕೆಲಸ ಮಾಡಿರೋದ್ರಿಂದ ಸೊಂಟ ನೋವು, ಬ್ಯಾಕ್ ಪೇಯ್ನು, ಕಾಲು ನೋವು 3 ಹೆವಿ ಇತ್ತು. ಸೊ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ಜಾಸ್ತಿ ಹೊತ್ತು ಸ್ಟ್ಯಾಂಡಿಂಗ್ ಮಾತ್ರ ಮಾಡ್ಕೋಬೇಡಿ, ಆದಷ್ಟು ರೆಸ್ಟ್ ಮಾಡಿ ಕೆಲಸ ಮಾಡಬೇಕು ಅಂತಾರೆ, ಕೆಲಸ ಮಾಡಬೇಕು. ಬಟ್ ಸ್ಟ್ಯಾಂಡಿಂಗ್ 1 to 2 hours ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಮಾತ್ರ ಮಾಡಬಾರ್ದು. ಈ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಯಾವ್ಯಾವ ಗೊತ್ತಾ? ಫಸ್ಟ್ನೇದು ಮಾಡ್ತಾರಲ್ಲ ಹಾರ್ಟ್ ಬೀಟ್ ಸ್ಕ್ಯಾನು, ಅದು ಇಂಪಾರ್ಟೆಂಟು. ಅದು ಹಾರ್ಟ್ ಬೀಟ್ ಬರಲಿಲ್ಲ ಅಂದರೆ ಅವರು ಡಾಕ್ಟರ್ಸು ಫಸ್ಟೇ ಸಜೆಸ್ಟ್ ಮಾಡ್ತಾರೆ, ನೋಡಿ ಹಾರ್ಟ್ ಬೀಟ್ ಬರಲಿಲ್ಲ ಅಂತ 1 week ಬಿಟ್ಟು ಬನ್ನಿ ಅಂತಾರೆ. ಅವಾಗೂ ಬರಲಿಲ್ಲ ಅಂದರೆ ಆವಾಗ ಅಬಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾರ್ಟ್ ಬೀಟು ಇಂಪಾರ್ಟೆಂಟು ಆ ಸ್ಕ್ಯಾನು. ಮತ್ತು 4th ಮಂತಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ, NT ಸ್ಕ್ಯಾನ್ ಅಂತ. NT ಸ್ಕ್ಯಾನೂ ವೆರಿ ಇಂಪಾರ್ಟೆಂಟು. ಅದರಲ್ಲಿ ಸ್ಟ್ರಕ್ಚರು ಫಾರ್ಮೇಷನ್ ಆಗಿರುತ್ತೆ. ನಮಗೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತಾರಲ್ಲ, ಆ ರಿಪೋರ್ಟಲ್ಲಿ ಸ್ಟ್ರಕ್ಚರು ಕಾಣಿಸುತ್ತೆ. ಆವಾಗಂತೂ ಫುಲ್ ಖುಷಿ ಆಗುತ್ತೆ. ಸ್ವಲ್ಪ ಪಾರ್ಟ್ಸಿನೂ ಫಾರ್ಮೇಷನ್ ಆಗಿರುತ್ತೆ. 5th ಮಂತಲ್ಲಿ ಬಂದುಬಿಟ್ಟು ಅನಾಮಲಿ ಸ್ಕ್ಯಾನೂ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಪ್ರತಿಯೊಂದು ಪಾರ್ಟ್ಸನ್ನು ಚೆಕ್ ಮಾಡ್ತಾರೆ. ನಾನು ಅನಾಮಲಿ ಸ್ಕ್ಯಾನ್ನ ಹಿಂದೂಪುರಲ್ಲಿ ಮಾಡಿಸ್ಕೊಂಡು ಬಂದಿದ್ದು. ಅಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಜಾಸ್ತಿ ಜನ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಚೆಕ್ ಮಾಡ್ಕೊಬಂದಿದ್ದು. ಅವರು ಡೀಟೈಲಾಗಿ ಎಲ್ಲ ನೋಡ್ತಾರೆ. ಒಂದು ಸಲ ಬರಲಿಲ್ಲ ಅಂದರೆ ಮತ್ತೆ ಕಳಿಸ್ತಾರೆ, ಮತ್ತೆ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಕಳಿಸ್ತಾರೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 2 ಸಲ ಕಳಿಸಿದ್ರು, 2 ಸಲ ಸ್ಕ್ಯಾನ್ ಮಾಡಿದ್ರು. ಸೆಕೆಂಡಲ್ಲಿ 3 ಸಲ ಮಾಡಿದ್ರು. ಅವರು 90% ಎಲ್ಲ ಕ್ಲಿಯರಾಗಿ ಹೇಳ್ತಾರೆ. ನೆಕ್ಸ್ಟು 6th ಮಂತಲ್ಲಿ ಯಾವುದೂ ಇಲ್ಲ, ಗ್ಲೂಕೋಸ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ 6th ಮಂತಲ್ಲಿ ಮಾಡ್ತಾರೆ. ಸ್ಕ್ಯಾನಿಂಗ್ ಅಂತ ಯಾವುದೂ ಮಾಡಲ್ಲ. ಅವಳಿಗೆ ಡಬಲ್ ಮಾರ್ಕರ್ ಟೆಸ್ಟು ಅದೆಲ್ಲ ಮಾಡ್ತಾರೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೂ ಮಾಡಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿದ್ರು. ಅದಾದಮೇಲೆ 7th ಮಂತಲ್ಲಿ ಗ್ರೌತ್ ಸ್ಕ್ಯಾನ್ ಮಾಡ್ತಾರೆ. ಗ್ರೌತ್ ಸ್ಕ್ಯಾನ್ ಮಗು ಹೇಗೆ ಬೆಳೀತಿದೆ, ಎಷ್ಟು kg ಇದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ 9th ಮಂತಲ್ಲಿ ಒಂದು ಗ್ರೌತ್ ಸ್ಕ್ಯಾನೇ ಕಂಟಿನ್ಯೂಷನ್ ಆಫ್ ಗ್ರೌತ್ ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲೂ ಮಗು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇಷ್ಟು ನನಗೊಂದು ಟೋಟಲ್ಲು 6 ಸ್ಕ್ಯಾನ್ಸ್ ಏನೋ ಮಾಡಿದರು. ಫಸ್ಟಲ್ಲಿ 6, ಸೆಕೆಂಡಲ್ಲಿ 6 ಮತ್ತು ಬ್ಲಡ್ ಟೆಸ್ಟು. ಸೊ ಫಸ್ಟು ನಮಗೆ ಏನು ಗೊತ್ತಾ, ಧೈರ್ಯವಾಗಿರಬೇಕು ಡೆಲಿವರಿ ಟೈಮಲ್ಲಿ. ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಬೋದು. ಬಟ್ ನಾವೇ ಪುಷ್ ಮಾಡಿಕೊಂಡು ಆಗಿಲ್ಲ ಅಂದರೂ ಕೆಲಸ ಮಾಡೋಕ್ಕೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದು ಬೇಗ ಡೆಲಿವರಿ ಆಗೋಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಏನಾಗಲ್ಲ. ನಮ್ಗೆ ಆಗ್ತಿಲ್ಲ ಬಟ್ ಕೆಲಸ ಇದೆ ಅನ್ನೋಕ್ಕೂ ಮಾಡೋಕ್ಕೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಹೇಳಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇದೇ ಥರ ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಟಿಪ್ಸ್ ಜೊತೆಗೆ ನನ್ನ ಮದರ್ಹುಡ್ ಜರ್ನಿ ಬಗ್ಗೆ ಮತ್ತು ನನ್ನ ಡೈಲಿ ವ್ಲಾಗ್ಸ್ ಬಗ್ಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.